ಹಿಂದೊಬ್ಬ ದೊಡ್ಡ ರಾಜ ಇದ್ದತ್ತವ. ಬಹಳ ದೇವರ ಮ್ಯಾಗೆ ಭಕ್ತಿ ಉಳ್ಳವ. ಎಲ್ಲರನ್ನೂ ಸುಖವಾಗಿ ಬಾಳಲಿ ಅಂತ ಕಿಸಿಂದ ಪ್ರತಿನಿತ್ಯ ಎಲ್ಲರನ್ನೂ ಒಳ್ಳೆಯ ರೀತಿಯಿಂದ ಕಾಪಾಡಿಕೊಂಡು ಬಂದು ರಾಜ್ಯವನ್ನು ಆಳುತ್ತಿದ್ದ. ಆ ಒಂದು ಕಾರಣದಲ್ಲಿ ಮುಂಜಾನೆ 3-4 ಎದ್ದು ಬ್ರಹ್ಮಿ ಕಾಲದಲ್ಲಿ ತಮ್ಮ ಎಲ್ಲ ಕೆಲಸಗಳು ಮುಗಿಸಿಕೊಂಡು ಮುಂಜಾನೆ 5-6 ಗಂಟೆಗೆ ಎಲ್ಲ ಗುಡಿ ಗುಂಡಾರದಲ್ಲಿ ಗಂಟೆ ನಾದ ಮತ್ತು ಪೂಜೆ ಪುನಸ್ಕಾರ ಅಭಿಷೇಕ ಎಲ್ಲವೂ ಜರುಗಿ ಕರೆಕ್ಟ್ 7 ಗಂಟೆಗೆ ತಮ್ಮ ಕೆಲಸಕ್ಕೆ ಹೋಗಿದ್ರು. ಅಷ್ಟು ಶುಚಿರ್ಭೂತರಾಗಿ ಮನಸ್ಸು ಶಾಂತಿಯತೆ ಇಟ್ಟುಕೊಂಡು ತಮ್ಮ ಕೆಲಸದಲ್ಲಿ ಸಿದ್ಧಿಯನ್ನು ಕೂಡ ಪಡಿತಿದ್ರು. ಕಾಲಾಂತರ ಅವನು ವಯಸ್ಸಾಯಿತು. ಮಗ ಸ್ವಲ್ಪ ಲೇಟ್ ಮಾಡಿ ಹುಟ್ಟಿದ್ದ ಯುವರಾಜ. ಆದ್ರ ಅವನು ತಿರ್ಕೊಂಡಾಗ ಯುವರಾಜ ತಾನು ವಿದ್ಯೆಗಳನ್ನು ಕಲಿತಿದ್ದ. ಅದರ ಪರಿಪೂರ್ಣ ಆಗಿದ್ದಿಲ್ಲ. ಅನಿವಾರ್ಯವಾಗಿ ಆ ಒಂದು ಹುಡುಗನಿಗೆ 18 ವರ್ಷ ಹುಡುಗನಿಗೆ ಪಟ್ಟ ಕಟ್ಟೋದು ಬಂತು. ಪಟ್ಟ ಎಲ್ಲ ಕಟ್ಟಿದ್ರು. ರಾಜ ಆದ. ರಾಜ ಆಗಿ ಬಂದು ಮ್ಯಾಗ ಶ್ರೀನಿವಾಸ ಮ್ಯಾಗ ಕೂತಾಗ ಆವಾಗ ತನ ಮುಂಜಾನೆ ಇಟ್ಕೊಂಡು ಹೇಳ್ತೀರಿ ಅವ ಸ್ವಲ್ಪ ಹೊಸದೊಂದು ವಿಚಾರ ಎಲ್ಲರ ಮುಂದೆ ಮಂಡಿಸ್ತಾನವ. ಆವಾಗ ಎಲ್ಲರ ಮುಂದೆ ಎಲ್ಲ ರಾಜಧಾನಿ ಒಳಗೆ ಸಭೆ ಒಳಗೆ ನೋಡಪ್ಪ, ನಮ್ಮ ಜನತೆ ಮುಂಜಾನೆ 3 ಗಂಟೆಗೆ 4 ಗಂಟೆಗೆ ಹೇಳ್ತಾರ. 3-4 ಗಂಟೆ ಬರೀ ಪೂಜಾ ಪುನಸ್ಕಾರ ಅದು ಇದು ಮಾಡ್ಕೊಂಡು ಕುಂಡಿರ್ತಾರ. ಅದರಿಂದ ಏನು ಫಾಯ್ದಾ ಅದ? ಅದನ್ನ ಯಾಕೆ ಮಾಡಬೇಕು? ಅದಕ್ಕೆ ದೇವ್ರದಾರ ತೆಗಿಸಿ ಹೋಗಿ ಕಿಸಿಂದ ಗುಡಿಯಾಗ ಗುಂಡಾರಿಗೆ ಹೋಗಿ ಅಲ್ಲಿ ಪೂಜಾ ಮಾಡ್ತಿರ್ತಾರ, ಬರೇ ಟೈಮ್ ಕಳೀತಾರ. ಅದ್ರ ಬದ್ಲಿ ಕೆಲಸ ಮಾಡಿದ್ರೆ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚಿಗಿನ ನಮ್ಗೆ ಟ್ಯಾಕ್ಸ್ ಮುಖಾಂತರ ಹಣ ಬರ್ತದ, ರಾಜ್ಯವನ್ನು ಬೆಳೆಸಲಿಕ್ಕೆ ಸಾಧ್ಯದ ಮತ್ತು ಇನ್ನೇನು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯದ ಅಂಥೇಳಿ ಅವನ ಅಭಿಪ್ರಾಯ ಎಲ್ಲರ ಮುಂದೆ ವ್ಯಕ್ತಪಡಿಸಿದ. ನೀವು ಪೂಜಾ ಮಾಡ್ತಿರೋ ಗುಡಿ ಗುಂಡ್ರ ಮಾಡ್ರಿ ಬೇಡ ಅನ್ನಂಗಿಲ್ಲ. ಆದ್ರೆ ಅದ್ರ ಏನು ಫಾಯ್ದ? ಅದರಿಂದ ಏನದ? ಟೈಮ್ ವೇಸ್ಟ್ ಆಗತ್ತೆ ಅಂದ್ರೆ ಹಾಗೆ ವೇ ಹೋಗ್ತದ. ಅದಕ್ಕೆ ನನಗ ದೇವ್ರದಾನ ಗುಡಿಯಾಗದಿರಲೋ ದೇವ್ರ ತೋರಿಸ್ರಿ ಒಂದು, ಅದರಿಂದ ಏನು ಲಾಭ ಐತೆ ಅಂತ ತಿಳಿಸ್ರಿ ಒಂದು. ಅದಕ್ಕೆ ದೇವ್ರ ತೋರಿಸ್ಲಿಕ್ಕಂದ್ರೆ ಗುಡಿ ಗುಂಡಾರ ಮುಚ್ಚಿ ಬಿಡ್ರಿ, ಮುಂಜಾನೆ ಎದ್ದು ಕೂಡಲೇ ಕೆಲ್ಸಕ್ಕೆ ಹತ್ರಿ, ಹೊಲ ಮನಿಯೊಳಗೆ ಅಲ್ಲೇ ಇಲ್ಲೇ ಉತ್ಪನ್ನ ಬಹಳಷ್ಟು ಹೊರಡಿಸ್ರಿ, ರಾಜ್ಯದಲ್ಲಿ ಬೊಕ್ಕಸಕ್ಕೆ ಹೆಚ್ಚು ಬರ್ತದ, ಮುಂದೆ ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹಿಂಗೆ ಹೇಳಿಬಿಡ್ತಾನ. ಆ ಹೊತ್ನಾಗ ಏನು ಮಾಡ್ತಾನ ಹೇಳ್ತಾ ನನಗೆ 10 ದಿವಸ ಟೈಮ್ ಕೊಡ್ತೇನೆ, 10 ದಿವಸ ಒಳಗೆ ಈ ಒಂದು ತಾವು ನಿರ್ಣಯ ಬರಬೇಕು, ನೀವರೇ ದೇವ್ರದಾನ ತೋರಿಸ್ಬೇಕು. ಆದ್ರೆ ಇರ್ಲಿಕ್ಕಂದ್ರೆ ನಮ್ಗೆ ಇದು ಮುಚ್ಚಿಸಿ ನಿಮ್ಮ ಕೆಲ್ಸಕ್ಕೆ ಮುಂಜಾನೆ ಹತ್ತಬೇಕು ಅಂತ ಹೇಳ್ತಾನ. ಇವಂಗೆ ಹೆಂಗೆ ಹೇಳೋದು? ರಾಜ್ಯಾಗತ್ತ ಆಜ್ಞೆ ಮಾಡಿದವ. ಅವಾಗ 10 ದಿವಸ ಗಡುವು ಕೊಟ್ಟು ಎಲ್ಲರೂ ಚಿಂತಿತರಾದರು. ರಾಜ್ಯದ ರಾಜಗುರು ಕೂಡ ಚಿಂತಿತ ಆದ, ಇವ್ ಹೆಂಗೆ ದೇವರಾಗ. ಈ ಒಂದು ಮುಖೇನ ನಾನು ನಿಮಗೂ ಹೇಳ್ತಾ ಇದ್ದೀನಿ, ಇವತ್ತು ದೇವರು ಅದಾನ ತೋರಿಸ್ಬಿಡತ್ತೆ ಯುವರಾಜ್ ಅಂದಿದ್ದ. ನಾನು ನಿಜವಾಗಿಯೂ ಈ ಒಂದು ಕಥೆಯಿಂದ, ಈ ಒಂದು ದೃಷ್ಟಾಂತದಿಂದ ದೇವ್ರ ಅದಾನ ತೆಗಿಸಿ ನಾನು ಕೂಡ ನಿಮ್ಮ ಮುಂದೆ ಸಿದ್ಧ ಮಾಡಾಕತ್ತೆ. ನಾನು ಅದಕ್ಕೆ ಹೇಳ್ತೇನೆ, ಲಕ್ಷ್ಯ ಕೊಟ್ಟೆ ಕೇಳ್ರಿ. ದೇವ್ರ ಅದಾನ ತೆಗಿಸಿದ್ದು ಹೆಂಗೆ ಮಾಡಿಕೊಡ್ತೇನೆ ಅಂದ್ರೆ ತಮ್ಗೆ ಗೊತ್ತಿದ್ದ ವಿಷಯ ಮತ್ತೊಮ್ಮೆ ಹೇಳ್ತೇನೆ, ಇಷ್ಟೇ, ಮತ್ತೇನಿಲ್ಲ. ಅದಕ್ಕೆ ಭಾಳ ಚಿಂತಿದ್ರಕರು. ಆಮೇಲೆ ಮಂತ್ರಿಗಳು ಬರ್ತಾರ, ಅವರು ಬರ್ತಾರ, ಚಿಂತೆ ಮಾಡ್ತಾರ, ಹೆಂಗ್ ಬಾ ದೇವ್ರ ತಂದು ಹೆಂಗ್ ಮುಂದಿರ್ತೀನು, ಹೆಂಗ್ ತಿಳಿಸೋನು, ದೇವ್ರ ಅದಾನ ಹೆಂಗಳು ಎಲ್ಲ ಚಿಂತೆ ಅದ. ಜೀವನದಾಗ ಅವ್ರದ್ದು ಇನ್ನು ಎಂಥದ್ದು ಕಷ್ಟ ಬಂದರೂ ಕೂಡ ಅದನ್ನ ನಿಗಿಸ್ಕೊಂಡು ಹೋಗುವಂತ ಮಹಾನ್ ಮಂತ್ರಿಗಳು ಕೂಡ ಅವರು ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಮನ್ಯಾಗ ಕುಂಡಿರ್ತಾರ, ಕೂತು ವಿಚಾರ ಮಾಡ್ತಾರ. ಕನಿಷ್ಠ 8ನೇ ದಿನ ಆಕೈತಿ, 8 ದಿನ ಆದ್ರೂ ಎನ್ಕೊಂಡ್ರೆ. ಆದ್ರೆ ಒಬ್ಬ ಪ್ರಧಾನ ಮಂತ್ರಿ ಏನಿರ್ತಾನ, ಅವನ ಮನೆಯೊಳಗೆ ಒಬ್ಬಕ್ಕೆ ಮಗಳು 16 ವರ್ಷದ ಹುಡುಗಿ, ಎಂದೂ ನಮ್ಮ ಅಪ್ಪ ಈ ತರ ಕೂತಿಲ್ಲ, ಈ ತರ ಯಾಕೆ ಕೂತು ಚಿಂತೆ ಮಾಡಾಕತ್ತಾನ ಅಂತ ಕೇಸಿಂದ ಹೋಗಿ ಕೆಳಗೆ ಬಿಡ್ತಾಳೆ. ಏನ್ರಿ ನೀವು 2 ದಿವಸ 8 ವರ್ಷ ನಾನು ನೋಡ್ತೇನೆ ರಾಜ್ಯ ಬಾರ ಮಾಡ್ಕೋತ ಬಂದಿದ್ರಿ, ಎಲ್ಲ ಮಾಡ್ತಾ ಇದ್ರಿ, ಆದ್ರೆ ಇಷ್ಟು ಚಿಂತೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತೇ ಇಲ್ಲ. ಅಂಥದ್ದು ಏನು ಗಂಡಾಂತರ ರಾಜ್ಯಕ್ಕೆ ಒದಗಿ ಬಂದದ ಅಂತ ಕೇಳ್ತಾಕೆ. ಏನು ಹೇಳಬಾರ್ವ, ಅದು ಮತ್ತೊಂದು ಏನು ಬಂದಿತ್ತ ನಾವು ನಿಗಿಸ್ತಿದ್ದೀವಿ, ಒಳ್ಳೆ ಗಂಡಾಂತರ ಬಂದ, ಏನು ಹೇಳ್ರಿ ನನಗಂತ ಹಾಕಿ. ಅದನ್ನ ನಮ್ಗ ತಿಳಿಯೋಲ್ದು, ಇನ್ನು ನಿನಗೇನು ತಿಳಿತಾನೆ, ರಾಜಗುರು ತಿಳಿಯೋದು ನಿನಗೇನು ತಿಳಿದೈತಿ ಅಂತಾರವ್ರು. ಇಲ್ಲ ನೀ ಹೇಳಬೇಕಾದ ಹುಡುಗಿ ಹಠ ಹಿಡ್ದಾಗ ಹಿಂಗ ರಾಜ ನಾವು ಮುಂಜಾನೆ ಎದ್ದು ಕೂಡಲೇ ಪೂಜಾ ಪುನಸ್ಕಾರ ನೈವೇದ್ಯ ಮತ್ತು ಇನ್ನಿತರ ಮತ್ತು ಎಲ್ಲ ಮಾಡ್ತೀವಿ, ಅದಾನ ದೇವ್ರ ಆ ಒಂದು ಕೇಳ್ತಾ ಇದ್ದಾರೆ. ಈಗ ನಾ ಏನು ಉತ್ತರ ಕೊಡಬೇಕು ಅಂತ ಕೇಳ್ತಾನ. ಹುಡುಗಿ 2 ನಿಮಿಷ ವಿಚಾರ ಮಾಡ್ದೈತಿ. ಆಯ್ತು, ಇದಕ್ಕೆ ಉತ್ತರ ನಾನು ರಾಜನ ಕೊಡ್ತೀನಿ, ನನಗೆ ಕರ್ಕೊಂಡು ಹೋಗ್ರಿ ಅಂತ ಆಗಿ. ಅವರೆಲ್ಲ ಆಶ್ಚರ್ಯ, ನೀ ನಮ್ಗೆ ಹೇಳತ್ತಾರ, ಅಲ್ಲಿ ಹೇಳಿದ್ರೆ ಅದು ಬರುದಿಲ್ಲ, ಅದು ಅಲ್ಲೇ ಹೇಳ್ತಾರ. ಕಡೆಗೆ 15 ದಿವಸ ಪರ್ಯಾಯವಾಗಿ, ಯಾಕಂದ್ರೆ ಅವ್ರಿಗೆ ಯಾವುದು ಯೋಜನೆ ಬರಲೇ ಇಲ್ಲ.
ಸಭಾ ಕರೆದ್ರು, ಸಭಾ ದೊಡ್ಡ ಪ್ರಮಾಣದಲ್ಲಿ ನಿಂತು ಎಲ್ಲ ಜನಸಮೂಹ ಕೂಡ ಅಲ್ಲಿ ಇತ್ತು. ಆ ಹುಡುಗಿ ಬಂದ ನಿಂದಿರ್ತೈತೆ, ರಾಜ ಬಂದ್ ಕುಂಡ್ತಾನ, ಏನಾಯ್ತು ಅಂತ ಎಲ್ಲರೂ ಕೇಳ್ತಾರೆ, ಪ್ರಧಾನಮಂತ್ರಿ ರಾಜಗುರು ಎಲ್ಲ ಕೇಳ್ತಾರ. ಇಲ್ಲ ನಮ್ಮ ಮಗಳನ್ನ ಹೇಳ್ತಾರ ಉತ್ತರ ನಿಮ್ಮ ಇದಕ್ಕೆ ಅಂತ ಹೇಳ್ತಾರ. ಅಣ್ಣದ್ಲೆ ರಾಜ ಎದುರು ನಿಂದಿರ್ತಾಳಕಿ, ಕೇಳ್ತಾಳ, ರಾಜ ನನಗೆ ಒಂದು ರಾಜ ಕೇಳ್ತಾನೆ, ಏನವಾ ಮತ್ತೆ ಏನು ಉತ್ತರ ಏನು ಕೊಡಾಕೈತಿ ಅಂತ. ಅವಾಗ ಹೇಳ್ತಾನೆ, ನನಗೊಂದು ಗುಂಡಿಗೆ ತಂದ್ಕೊಡು, ಗುಂಡಿಗೆ ತಂದು ಕೊಡ್ರಿ, ಇದ್ರಾಗ ಹಾಲು ಹಾಕಂದ್ರು. ಅದ್ರಾಗ ಹಾಲು ಹಾಕಿದ್ರು. ಇದ್ರಾಗ ರಾಜನೇ ಇದ್ರಾಗ ಏನೈತಿ ಕೇಳ್ತಾಳಕಿ. ಇದ್ರಾಗ ಹಾಲು ಐತಿ, ಇಲ್ಲ ಇದ್ರಾಗ ತುಪ್ಪ ಐತಿ ತಾಳಕಿ. ನೀನು ಕೂಡ ಸಂಸ್ಕಾರ ಪಡ್ಕೋಬೇಕು, ನೀ ಸಂಸ್ಕಾರ ಪಡ್ಕೊಂಡಿಲ್ಲ ಅದಕ್ಕೆ ನೀ ಕಾಣವಲ್ದು ಅಂತಾಳಕಿ. ಅದಕ್ಕೆ ಆ ಸಂಸ್ಕಾರವನ್ನು ಪಡ್ಕೋಬೇಕಾತಂದ್ರೆ ಹೆಂಗೆ ಹೋಗ್ಬೇಕು, ಒಬ್ಬರು ಎಲ್ಲಿ ಹೋಗುದಿಲ್ಲ. ಆ ಸಂಸ್ಕಾರ ಕೊಡೋರು ಇವತ್ತೇನು ಬದುಕಿ ಮೇಲೆ ಕೂತಾರ ಈ ಗುರುಗಳು. ಈ ಗುರುಗಳಿಂದಲೇ ನಮ್ಮ ಮೋಕ್ಷ ಸಿಗಲಿಕ್ಕೆ ಸಾಧ್ಯತೆ. ದೇವರು ಕಾಣಲಿಕ್ಕೂ ಆಗುದಿಲ್ಲ. ದೇವರನ್ನು ಕಾಣುವ ದಾರಿಯನ್ನು ಈ ಒಂದು ಮಹಾನ್ ನಡೆದಾಡುವ ದೇವರಾದಂತಹ ಈ ಎಲ್ಲ ಸ್ವಾಮಿಗಳು ಕೂಡ ನಾವು ಶ್ರದ್ಧೆಯಿಂದ ಭಕ್ತಿ ನಡ್ಕೋಬೇಕು. ಅದು ಮತ್ತೆ ಎಕಾಡ್ ನಡೆಯುವುದಿಲ್ಲ. ಶ್ರದ್ಧೆಯಿಂದ ಭಕ್ತಿ ನಡ್ಕೊಂಡಿದ್ದಾರೆ. ಅದಕ್ಕೆ ಸಬೂರಿ ಇರಬೇಕು. ಅದಕ್ಕೆ ತಮಗೆ ಒಂದು ಆ ದೇವ ಅವ ಸ್ವಾಮಿಗಳು ನಮ್ಮನ್ನ ಮೋಕ್ಷ ಇರ್ಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಸಾಧ್ಯತೆ. ಅದಕ್ಕೆ ಸಂಸಾರ ಕೊಡ್ಲಾಕ ಸಾಧ್ಯತೆ. ಇದರಿಂದ ನಾವು ದೇವರನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಹೇಗೆ ಹಾಲಿನಲ್ಲಿ ನಿಸರ್ಗದತ್ತವಾಗಿ ತುಪ್ಪಿದೆನೋ, ನಿಸರ್ಗದತ್ತವಾಗಿ ಈ ಜೀವನದ ಪರಿಸರದಲ್ಲಿ ನಿಸರ್ಗದಲ್ಲಿ ದೇವರು ಇದ್ದಾನೆ, ಆ ತೇಜಸ್ಸಿದೆ, ಜಾಗ್ರತೆ ಇದೆ ಎಂಬುದು ಶತಾಸಿದ್ಧ ಅಂತ ನಾನು ಅಲ್ಲಿ ತಿಳಿಪಡಿಸ್ತಾ ಇದ್ದೇನೆ. ಇನ್ನೊಂದು ಹಂಗ ಆತದ, ಇನ್ನೊಂದು ಹೇಳ್ದ, ಅಲ್ಲೇ ಅದ ರಾಜ ಅನ್ನುವ ಏರಿಯಾದಾಗ ಒಂದು ದೊಡ್ಡ ಗುರುಕುಲ ಇರುತ್ತೆ. ಮಹಾಸ್ವಾಮಿಗಳು ಮಕ್ಕಳಿಗೆ ಪಾಠಶಾಲೆ ಕಲಿಸಿರ್ತಾರ. ಅದ್ರಾಗ ಸಾವಿರಾರು ಮಂದಿ ಹುಡುಗರು ಅಲ್ಲಿರ್ತಾವ ಗುರುಕುಲದಾಗ. ಅದ್ರಾಗ ಒಬ್ಬ ತುಂಟ ಹುಡುಗ ಎದ್ದು ನಿಂತ, ಆಯ್ತು ರೀ ಮಣ್ಣು ಏನಕ ದೇವ್ರದಾನ ತೆಗಿಸಿ ಸಿದ್ಧ ಮಾಡಿ ತೋರಿಸಿತ್ತು. ನೀವು ನೈವೇದ್ಯ ಕೊಡ್ತೀರಿ ದೇವರಿಗೆ, ಅದನ್ನ ದೇವ್ರ ತಿತಾನೇನ ನೈವೇದ್ಯ ಕೊಡಿ ಎಲ್ಲ ಮಾಡ್ತೇನೆ. ದೇವ್ ತಿತಾನ ತಾನ ಗುರುಕುಲ್ ನಡೆದೈತಿ, ಪಾಠಶಾಲೆ ನಡೆದೈತಿ, ಗುರುಗಳು ಮ್ಯಾಗ ಕೂತಾರ, ಒಬ್ಬ ಎದ್ದು ಕೇಳ್ತಾನ. ಆದ್ರೆ ಎಲ್ಲ ಪ್ರಶ್ನೆಗಳಿಗೂ ಮಾರ್ಮಿಕವಾಗಿ ಉತ್ತರ ಕೊಡುವಂತ ದಾಯತ್ವ ನಮ್ಮ ಗುರುಗಳಿಗೆ ಬೇಕೇ ಬೇಕು. ಅವ್ರು ಹೇಳಲೇಬೇಕಲ್ಲ. ಅದನ್ನ ಹೇಳಾರ್ದು ಹೆಂಗೆ ಹೋಗ್ತಾರ ಅಲ್ಲ. ಅವರು ಗುರುಗಳಿಗೆ ಚಕಿತ್ರಕಾರ ಇಂತಾಗ ಇದಕ್ಕೆ ಹೆಂಗೆ ಉತ್ತರ ಕೊಡುದು, ಇದಕ್ಕೆ ಹೆಂಗೆ ಉತ್ತರ ಕೊಡುದು? ಇದ್ರ ಮೂಲಕ ನಾನು ಹೇಳ್ತೀನಿ, ದೇವರ ನಾವು ನೈವೇದ್ಯ ಕೊಟ್ಟಿದ್ದನ್ನು ಸೇವನೆ ಮಾಡೇ ಮಾಡ್ತಾನೆ. ಇದು ಪ್ರೂವ್ ಮಾಡ್ತೀನಿ ನಾನು. ಇದು ಕೂಡ ನಿಮಗೆ ಮನ ಒಪ್ಪುವ ಹಾಗೆ ನಾನು ಈ ದೃಷ್ಟಾಂತ ಮುಖಾಂತರ ತಿಳಿಪಡಿಸ್ತಾ ಇದ್ದೇನೆ. ಭಾಳ ಚಂದ ಅದ. ಇವೆರಡು ದೃಷ್ಟಾಂತ ನನಗೂ ಕೂಡ ಮನಸ್ಸಿಗೆ ಹಾಕಿದ್ರಿಂದ, ಒಪ್ಪುವಂತ ಆಗಿದ್ರಿಂದ ಇವತ್ತು ನಾವು ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಮುಂದೆ ಪ್ರಸ್ತಾಪನೆ ಮಾಡ್ತಾ ಇದ್ದೇನೆ. ಆವಾಗ ಏನಂತಾನ ಹುಡುಗ, ಅಲ್ಲಪ್ಪ ನೀನು ದೇವರಿಗೆ ನೈವೇದ್ಯ ಕೊಡ್ತೀವಿ, ಸೇವನೆ ಮಾಡ್ತಾನೆ, ಹೆಂಗ ಇದು ಹುಡುಗಿಗೆ ಹೆಂಗೆ ತಿಳಿಸೋದು? ಆಯ್ತು, ನಿಂದ ಪ್ರಶ್ನೆ ನಾನು ಉತ್ತರ ಕೊಡ್ಲೇಬೇಕಾಗ್ತದೆ, ನಾನು ಕೊಡ್ತೀನಿ. ಈಗ ಒಂದು ಕೆಲಸ ಮಾಡಿ, ಎಲ್ಲರ ಪಾಠಶಾಲೆ ಮುಗಿಯ ಬಂತಿ, ನಿಮ್ಮ ಈ ಪುಸ್ತಕ ತೆಗಿರಿ. ಈ ಪುಸ್ತಕದೊಳಗ 20, 21, 22 ಪೇಜ್ ಅದಾವ ಪುಟ. ಆ ಪುಟದಲ್ಲಿರುವಂತ ಎಲ್ಲ ಶಾಸ್ತ್ರೋಕ್ತವಾಗಿ ಬರೆದಂತ ಸಂಸ್ಕೃತದ ಎಲ್ಲ ಶ್ಲೋಕಗಳನ್ನು, ಆ ಶ್ಲೋಕಗಳನ್ನು 3 ಪುಟದ್ದು ಬಾಯ್ಪಾಟ್ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಮುಂದಿನ ಹೋಮ್ವರ್ಕ್ ಕೊಡ್ತಾರ ಅವ್ರಿಗೆ. ಅದಕ್ಕೆ ಹುಡುಗರೆಲ್ಲ ಏನ್ ಮಾಡ್ತಾರೆ, ಆಯ್ತು ನಾವು ಮಾಡ್ಕೊಂಡ್ ಬರ್ತಾರೆ ತೆಗಿಸಿ 3 ದಿವಸ ಟೈಮ್ ಕೊಟ್ಟಿರ್ತಾರ. 3 ದಿವಸದೊಳಗೆ 3 ಪುಟಗಳನ್ನು ಬಾಯ್ಪಾಟ್ ಕಂಠಪಾಠ ಅಂತಾರ. ಅದನ್ನು ಸ್ಪಷ್ಟವಾಗಿ ಎಲ್ಲ ವ್ಯಂಜನ ಸ್ವರ ಯಾವುದೂ ತಪ್ಪದೆ ಅಗದಿ ಸ್ಪಷ್ಟವಾಗಿ ಈ ಸ್ತೋತ್ರಗಳನ್ನು ಹೇಳಬೇಕು ಅಂತ ಕಿಸಿಂದ ಆ ಗುರುಗಳ ಆಜ್ಞೆ ಮಾಡ್ತಾರೆ. ಆಮೇಲೆ ಇದಕ್ಕೆ ಅದನ್ನ ಅಲ್ಲೇ ಮಗ್ಗಲು ಸರಿಸ್ತಾರೆ ಅದನ್ನ, ಆ ವಿಚಾರ. ಅದಕ್ಕೆ ಹುಡುಗರೆಲ್ಲ ಹೋಗ್ತಾವು 3 ದಿವಸನಾಗ ಪೂರಾ ಕಂಠಪಾಠ ಮಾಡ್ತಾರ. ಬಹಳಷ್ಟು ಕಂಠಪಾಠ ಮಾಡಿದಾಗ ಎಲ್ಲರೂ ತಯಾರಾಗಿ ಕುಣಿದಾರ. 3ನೇ ದಿವಸ ಮತ್ತೆ ಗುರುಕುಲದಲ್ಲಿ ಸಾಮೂಹಿಕ ಪಾಠಶಾಲಾ ಪ್ರಾರಂಭ ಆಗ್ತದೆ. ಆ ಹೊತ್ತಿನ ಗುರುಗಳ ಮ್ಯಾಗ ಕುಂಡಿರ್ತಾರ. ಆಮೇಲೆ ಕೇಳ್ತಾರ, ಏನಪ್ಪಾ ನೀವು ಎಲ್ಲ ಕಂಠಪಾಠ ಮಾಡಿರೇನ? ಮಾಡ್ಕೊಂಡ್ ಬಂದೀವ್ರಿ. ಅವ್ ಯಾವ ತುಂಟಿದ್ದಲ್ಲ, ನೀ ಮಾಡಿಯೇನು? ನಾನು ಮಾಡೀನ್ರಿ, ತೊಂಬ ಇಲ್ಲಿ ಅಂತಾನ. ಇಂಥ ಪದಾರ ಯಾವ ಪೇಜ್ 21, 22 ಮಾಡೀನ್ರಿ ಅಂದಾಗ ಹೇಳ್ತಾನೆ. ತೊಗೊಂಡ್ಕೊಂಡಿರ್ತಾನವ. ತೊಗೊಂಡ್ ಕೂತ್ ಏನಂತಾನ, ಹಂಗಾರ ಹೇಳಂತಾನ. ಆಮೇಲೆ ಇದನ್ನ ಹೇಳಂತಾನ. ಭಾಳ ಇಂಪಾರ್ಟೆಂಟ್ ಇದನ್ನ ಹೇಳದ. ಆಮೇಲೆ ಇದನ್ನೇನದ, ಅವ ತೊಗೊಂಡ್ಕೊಡ್ತಾನ 20-21 ಪಾಠ ಹೇಳದ. ಹುಡುಗ ಸ್ಪಷ್ಟವಾಗಿ ಯಾವುದೂ ತಪ್ಪದೆ ಕಂಠಪಾಠದಿಂದ ಎಲ್ಲ ಚೊಕ್ ಹೇಳ್ತಾನ. ಎಲ್ಲ ಹೇಳ್ತಾನ. ಈ ಪುಸ್ತಕ ತಮ್ಮ ತಿಳ್ಕೊಂಡಿರ್ತಾರ, ನೋಡ್ಲಾರ್ದೆ ಎಲ್ಲ ಅಂತಾನ. ಆ ಹುಡುಗ ಕೇಳ್ತಾನ, ತಮ್ಮ ನೀ ಎಲ್ಲ ಕಂಠಪಾಠ ಮಾಡಿ ಎಲ್ಲ ಮಾಡಿದಿ, ನೀ ಎಲ್ಲಿಂದ ಮಾಡಿದಿ? ಈ ಪುಸ್ತಕನ ಓದ್ ಮಾಡೀನಿ.
ಮತ್ ನೀ ಎಲ್ಲ ಕಂಠ ಮಾಡಿದ ಬಗ್ಗೆ ಪುಸ್ತಕಿನ ಅಕ್ಷರ ಎಲ್ಲ ಹೋಗ್ಬೇಕಾಗಿತ್ತಲ್ಲ, ಅಲ್ಲೇ ಅದಾವಲ್ಲ ಇವು ಪುಸ್ತಕನಾಗ ಇರುವಂತ ಶಬ್ದಗಳು, ಅವು ವ್ಯಾಖ್ಯ ಎಲ್ಲ ಹಂಗದ ಪ್ರಿಂಟ್ ಮಾಡಿದ್ದು, ಅವು ಹೋಗ್ಬೇಕಾಗಿದ್ದಾವ, ಹಂಗ ಉಳ್ದಾವಲ್ಲ. ಹುಡುಗ ಚಕ್ರ ಬಂದ್ಬಿಡ್ತಾವ, ಅವಂಗ ಇದೇನಪ್ಪ ಅದು ಅರ್ಥ ಅಂತಾರ. ಅದಕ್ಕ ನೀ ಹೇಗನೆ ಪುಸ್ತಕದಲ್ಲಿ ಇರುವಂತ ಎಲ್ಲ ಜ್ಞಾನವನ್ನು ಗ್ರಹಣ ಮಾಡ್ತಿರೋ, ಎಲ್ಲ ತಗೊಂಡ್ಬಿಟ್ಟಿರ್ತಿರೋ, ಅದೇ ತರನಾಗಿ ನಾವು ನೈವೇದ್ಯ ಹಿಡಿದಂತಾನು ದೇವ್ರ ಅದನ್ನ ಗ್ರಹಣ ಮಾಡಿಬಿಟ್ಟಿರ್ತಾನ. ನೀವು ಅದು ಹಂಗೇನ ಕಾಣ್ತದ ಅಂತ ಹೇಳ್ತಾರ ಅವರು. ಅಂದ್ರೂ ನೈವೇದ್ಯ ಹಿಡಿದಂತಾನು ದೇವ್ರ ಅದನ್ನ ಸ್ವೀಕಾರ ಮಾಡಿಬಿಟ್ಟಿರ್ತಾನ. ಆದ್ರೆ ನೋಡ್ಲಿಕ್ಕೆ ಅಲ್ಲೇ ಕಾಣ್ತದ. ಹೇಗೆ ನಾವು ಪುಸ್ತಕದಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನು ಗ್ರಹಣ ಮಾಡ್ಕೊಂಡ್ಬಿಡ್ತೀವಿ, ಅದೇ ತರನಾಗಿ ನೈವೇದ್ಯವನ್ನು ಕೂಡ ಗ್ರಹಣ ಮಾಡ್ತಾನೆ. ಇದರಲ್ಲಿ ತಾವು ಆಸಕ್ತಿಯಿಂದ ನಾವು ಅದನ್ನು ನಂಬಲೇಬೇಕು. ನಂಬಿ ನಾವು ಕೃತಾರ್ಥರಾಗಬೇಕು, ದೇವರಲ್ಲಿ ಶ್ರದ್ಧೆ ಇಡಬೇಕು. ಆ ದೇವರನ್ನು ಅನುಭವಿಸ್ಬೇಕಾತಂದ್ರ ಗುರುಗಳಿಗೆ ನಾವು ಮೊರೆ ಹೋಗ್ಬೇಕು, ಗುರು ಸೇವೆ ಮಾಡಬೇಕು ಅಂತ ಇಲ್ಲಿ ಒಂದು ಸ್ಪಷ್ಟವಾಗಿ ನಿಲುವನ್ನು ತಿಳಿಪಡಿಸಿ, ನಾನು ಕೂಡ ಎಲ್ಲ ಗುರುಗಳಿಗೆ ಮಾನ್ಯತೆ ಕೊಡ್ತಾ ಇರ್ತೇನೆ. ನನ್ನ ಕೈಲಾದಷ್ಟು ಕೂಡ ಸೇವೆಯನ್ನು ನಾನು ಸಲ್ಲಿಸ್ತಾ ಇರ್ತೇನೆ. ನಾನು ಕೂಡ ಈ ತರ ಒಂದು ಆಧ್ಯಾತ್ಮಿಕ ತಳಹದಿ ಮೇಲೆ ನಮ್ಮ ಜೀವನ ಒಳ್ಳೆಯ ರೀತಿಯಿಂದ ಸುಖ ಶಾಂತಿಯಿಂದ ನಡೀಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಸಮಸ್ಯೆಗಳು, ಬಹಳಷ್ಟು ಸಮಸ್ಯೆಗಳು. ಎಲ್ಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಒಂದು ದಿವಸ ಸಾಲುವುದಿಲ್ಲ, ವರ್ಷಗಟ್ಟಲೆ ಸಾಲುವುದಿಲ್ಲ. ಆದರೂ ಕೂಡ ಅದರಲ್ಲಿ ಒಂದಿಷ್ಟು ಟೈಮ್ ತೆಗೆದು ಒಂದು ನಮ್ಮ ಮನಃಶಕ್ತಿಯನ್ನು ಬೆಳೆಸಿಕೊಂಡು ದೇವರ ಧ್ಯಾನ ಮಾಡಿ, ಗುರುಗಳ ಧ್ಯಾನ ಮಾಡಿದ್ದಾದ್ರೆ ನಮ್ಮ ಜೀವನ ಕೃತಾರ್ಥ ಆಗ್ತದ, ಸ್ವಾರ್ಥಕತೆ ಆಗ್ತದ, ನಾವು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯತೆ ಅಂತ ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ತಮ್ಮ ಮುಂದೆ ತಿಳಿಸಿ, ಮತ್ತೊಮ್ಮೆ ಎಲ್ಲ ಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸಿ ನಾನು ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ನಮಸ್ಕಾರ.